ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಇದನ್ನು ಜೀಗುಜ್ಜೆ, ಬೇರ್ ಹಲಸು ಅಥವಾ ದಿವಿ ಹಲಸು ಅಂತ ಕರೀತಾರೆ. ಸಾಮಾನ್ಯವಾಗಿ ಆಷಾಢದಲ್ಲಿ ನಿಮಗೆ ಇದು ಹೇರಳವಾಗಿ ಸಿಕ್ಕುತ್ತೆ. ಇದು ಬ್ರೆಡ್ ಫ್ರೂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಗೋವಾ ಕೊಂಕಣಿ ಶೈಲಿಯ ಅಡುಗೆಗಳಲ್ಲಿ ಇದು ತುಂಬ ಫೇಮಸ್ಸು. ಇದರಿಂದ ಬೋಂಡ ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ತವಾ ಫ್ರೈ ಮಾಡ್ತಾರೆ, ದೋಸೆ ಮಾಡ್ತಾರೆ, ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಜ್ಜಿಗೆ ಹುಳಿ ಮಾಡ್ತಾರೆ, ಬ್ರೆಡ್ ಫ್ರೂಟಿನ ಕರಿ ಅಂತ ಮಾಡ್ತಾರೆ, ಕೇರಳ ಸ್ಟೈಲಲ್ಲಿ ಕರಿ ಅಂತ ತುಂಬ ವೆರೈಟಿಯನ್ನು ಈ ಜಿಗುಜ್ಜೆಯಿಂದ ಮಾಡಿ. ಸಂಜೆಯ ಟೀ ಜೊತೆಗೆ ಕುರುಕುಲು ತಿಂಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿಯಾಗಿ ಪಕೋಡ, ಬಜ್ಜಿ, ಬೋಂಡ ಹೀಗೇನಾದರೂ ಇದ್ದರೆ ಅದರ ಮಜಾನೇ ಬೇರೆ. ಇವತ್ತು ನಾನು ಜೀಗುಜ್ಜೆ ಅಥವಾ ದಿವಿ ಹಲಸು, ಬ್ರೆಡ್ ಫ್ರೂಟ್ ಅಂತ ಕರೀತಾರೆ, ಬೇರ್ ಹಲಸು ಅಂತಲೂ ಮಲೆನಾಡಿನ ಸೈಡ್ ಕರೀತಾರೆ, ಇದರಿಂದ ಪಕೋಡವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಳ್ಳೆ ಬೆಳೆದಿರುವಂತಹ ದಿವಿ ಹಲಸು ಅಥವಾ ಜೀಗುಜ್ಜೆಯನ್ನು ತಗೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಕತ್ತರಿಸಿ ಸಿಪ್ಪೆಯನ್ನು ತೆಗೆದು ಮಧ್ಯದ ಗಟ್ಟಿ ಭಾಗವನ್ನು ಕೂಡ ತೆಗೆದು ತೆಳುವಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ನೋಡಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಆಗಿಂದಾಗಲೇ ಸಿಗುತ್ತೆ. ಆಗಿಂದಾಗಲೇ ನೋಡಿ ನೀವು ಸಾಧ್ಯವಾದರೆ ಮಾಡ್ಕೋಬೋದು. ಈ ರೀತಿ ತೆಳುವಾಗಿ ನಾನು ಕತ್ತರಿಸಿ ಇಟ್ಕೊಂಡಿದ್ದೀನಿ. ಬೋಂಡಕ್ಕೆ ಒಂದು ಬಜ್ಜಿ ಅಥವಾ ಪಕೋಡ ಮಾಡಲು ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೆಂಪು ಮೆಣಸಿನ ಪುಡಿ, ಜೀರಿಗೆ, ಇಲ್ಲಿ ನೀವು ಓಂಕಾಳನ್ನು ಕೂಡ ಹಾಕ್ಕೋಬೋದು, ಅರಿಶಿಣ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಸೇರಿಸಿ, ಇಲ್ಲಿ ನಾನು ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಈಗ ಇದಕ್ಕೆ ನೀರನ್ನು ಹಾಕಿ ಬಜ್ಜಿ ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇಲ್ಲಿ ನೀವು ಮೊದಲೇ ತುಂಬ ನೀರನ್ನು ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ಈಗ ನಾವು ಕತ್ತರಿಸಿದ ಚೂರುಗಳನ್ನು ಅದರಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಇದನ್ನು ಕರಿಬೇಕು. ತುಂಬ ಕರಿಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ತುಂಬ ಬೆಳೆದಿರುವಂತಹ ಜೀಗುಜ್ಜೆ ಅಥವಾ ದಿವಿ ಹಲಸು ಬೇಗ ಬೇಯುತ್ತೆ. ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಕರೆದ್ರೆ ಸಾಕಾಗುತ್ತೆ. ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಎಲ್ಲವೂ ಸರಿಯಾಗಿ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಬೇಕು ಅಂದರೆ ಆಗಾಗ ನೀವು ಇದನ್ನು ಮಗಿಸ್ತಾ ಇರಬೇಕು. ನೋಡಿ, ಸಿಂಪಲ್ ಆಗಿರುವಂತಹ ತುಂಬ ರುಚಿಕರವಾಗಿರುವಂತಹ ಜೀಗುಜ್ಜೆ ಅಥವಾ ದಿವಿ ಹಲಸಿನ ಪಕೋಡ ರೆಡಿ ಆಯಿತು. ಇದು ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ತಿಂದರೆ ಅದರ ಮಜಾನೇ ಬೇರೆ. ನೀವು ಮಾಡ್ಕೊಳ್ಳಿ, ಫೀಡ್ಬ್ಯಾಕನ್ನು ನನಗೆ ಹೇಳಿ. ನಾಳೆ ಇನ್ನೊಂದು ರುಚಿಕರವಾದ ಸುಲಭವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.